ನಮಸ್ತೆ. ಇವತ್ತು ನಾವು ಅರಿಶಿನ ಕುಂಕುಮದ ಮಹತ್ವ ಮತ್ತು ಇತಿಹಾಸನ ತಿಳ್ಕೊಳ್ಳೋಣ. ನಮ್ಮ ಸಂಸ್ಕೃತಿಯಲ್ಲಿ ಅರಿಶಿನ ಮತ್ತು ಕುಂಕುಮ ದೈವಿಕ ಶಕ್ತಿ ಹಾಗೂ ಮಂಗಳತೆಯ ಸಂಕೇತಗಳು ಅಂತ ನಮಗೆ ಗೊತ್ತಿದೆ. ಅರಿಶಿನ ಸಾವಿರಾರು ವರ್ಷಗಳ ಹಿಂದೆಯೇ ಬಳಸಲಾಗ್ತಿತ್ತು. ಅಂದರೆ ಸುಮಾರು 4000-5000 ವರ್ಷಗಳ ಹಿಂದೆ ಯುನಾನ್ಸ್ ಮತ್ತು ಭಾರತೀಯ ಉಪಖಂಡದಲ್ಲಿ ಬಳಕೆಯಲ್ಲಿತ್ತು. ಅದನ್ನು ಆಯುರ್ವೇದಿಕ್ ಮತ್ತು ಪ್ರಾಚೀನ ಹಕ್ಕಿ ಪಠ್ಯಗಳಲ್ಲಿ ಶುದ್ಧತೆ ಮತ್ತು ಪವಿತ್ರತೆಯ ಚಿಹ್ನೆ ಅಂತ ಕೂಡ ಗುರುತಿಸ್ತಾ ಇದ್ರು. ಇನ್ನು ರಾಮಾಯಣ ಮಹಾಭಾರತದಲ್ಲಿ ಕೂಡ ಔಷಧಿಯಾಗಿ ಬಳಸ್ತಾ ಇದ್ರು. ಈ ಚರ್ಮ ಸಮಸ್ಯೆ ಗಾಯಕ್ಕೂ ಕೂಡ ಇದು ಉಪಯೋಗ. ಇನ್ನೊಂದು ಕಡೆ ಕುಂಕುಮ, ಇದು ಪ್ರೀತಿಯ ಸಂಕೇತ, ಹೆಂಗಸರ ಶಕ್ತಿ, ಆತ್ಮವಿಶ್ವಾಸ, ಪತಿ ಪತ್ನಿಯ ಒಗ್ಗಟ್ಟು, ಮನೆಯ ಮಂಗಳ. ಇವೆರಡೂ ಪೂಜೆಯ ಶಾಂತಿ, ಮನಸ್ಸಿನ ಶುದ್ಧತೆ, ಸಂಸ್ಕೃತಿಯ ಗಾತ್ರ. ಪೂಜೆ ತಟ್ಟೆಯಲ್ಲಿ ಇವೆರಡೂ ಇಲ್ಲ ಅಂತ ಅಂದರೆ ಪೂಜೆ ತಟ್ಟೆ ಅಪೂರ್ಣ. ಈ ಕಾಲದಲ್ಲಿ ನಾವು ಹೆಣ್ಮಕ್ಳು ಎಷ್ಟು ಜನ ಇದನ್ನು ಸರಿಯಾಗಿ ಬಳಸ್ಕೊಳ್ತಿದ್ದೀವಿ? ಇನ್ಮೇಲಿಂದನಾದರೂ ಕುಂಕುಮದ ಬಳಕೆನ ಜಾಸ್ತಿ ಮಾಡೋಣ.